ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ತುಂಬ ವರ್ಷ ಆದಮೇಲೆ ನಾವು ಹೊರಗಡೆ ಹೊರಟಿದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಮುಂದೆ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ. ಮಕ್ಕಳಿದ್ದಾರೆ ಅಂತ ಬಂದರೆ ಮನೆಯಿಂದ ನಾವು ಏನೇ ತಿಂಡಿ ತಂದಿದ್ರು ಮಕ್ಕಳಿಗೆ ಹೊರಗಿನ ಸ್ನ್ಯಾಕ್ಸ್ ಬೇಕೇ ಬೇಕು. ಮಳೆ ಬೇರೆ ಬರ್ತಾಯಿತ್ತು, ಸರಿ ಮಳೆ ಬರ್ತಾಯಿತ್ತಲ್ಲ, ಇನ್ನು ಬಸ್ ಬರೋಕ್ಕೆ ಸ್ವಲ್ಪ ಟೈಮ್ ಇತ್ತು. ಹಾಗಾಗಿ ಇಲ್ಲೇ ಕೂತ್ಕೊಂಡು ಪಪ್ಸು ಈರುಳ್ಳಿ ಸಮೋಸ ತೊಗೊಂಡಿದ್ದೆ. ಮಗಳಿಗೆ ಹೇಳಿ ಕಾಫಿ ಥರ ಕೇಳಿದ್ದೆ, ಕಾಫಿ ಸಮೋಸ. ಯಾಕಂದರೆ ಬಸ್ ಬರೋಕ್ಕೆ ಸ್ವಲ್ಪ ಟೈಮ್ ಇದ್ದಿದ್ದರಿಂದ ಸಂಜೆ ನಾನು ಕಾಫಿನೂ ಕುಡ್ದಿರಲಿಲ್ಲ. ಹಾಗಾಗಿ ಸರಿ ಕಾಫಿ ಸಮೋಸ ತಿನ್ಕೊಂಡು ಬಸ್ ಬರೋಕ್ಕೆ ಟೈಮ್ ಆಯಿತು. ಇದೆಲ್ಲ ನಾವು ತಿಂದು ಮುಗಿಸೋ ಅಷ್ಟರಲ್ಲಿ ಬಸ್ಸು ಕೂಡ ಬಂತು. ಬಸ್ಸಲ್ಲಿ ನಮಗೆ ರಿಸರ್ವೇಷನ್ ಮಾಡಿಸಿದ್ವಿ, ನಾವು ಸ್ಲೀಪರ್ ಕೋಚೇ ಮಾಡಿಸಿದ್ವಿ. ಹಾಗಾಗಿ ಏನು ಪ್ರಾಬ್ಲಮ್ ಏನು ಆಗಲಿಲ್ಲ. ನಾವು ಇದನ್ನೆಲ್ಲ ಕುಡಿದು ಹೋಗೋ ಅಷ್ಟರಲ್ಲಿ ಬಸ್ ಬಂದಿದ್ದರಿಂದ ನಮ್ಮ ಸೀಟ್ ಬಂದು ಸ್ವಲ್ಪ ಲಾಸ್ಟಲ್ಲಿ ಲೇಟಾಗಿ ನಾವು ಬುಕ್ ಮಾಡಿದ್ರಿಂದ ಲಾಸ್ಟಲ್ಲಿ ಸಿಕ್ಕಿತ್ತು. ಮಾತ್ರ ಬಸ್ ಚೆನ್ನಾಗೇ ಇತ್ತು, ಹಿಂದೆ ಸೀಟ್ ಸಿಕ್ಕಿತ್ತು ಅಷ್ಟೇನೆ. ಎಲ್ಲ ಲಗೇಜೆಲ್ಲ ಇಟ್ಬಿಟ್ಟು ನಾವೆಲ್ಲ ಕುತ್ಕೊಂಡು ಮನೆಯಿಂದ ಊಟ ಮಾಡ್ಕೊಂಡು ಬಂದಿದ್ದೆ. ಪುಳಿಯೋಗರೆ ಮಾಡ್ಕೊಂಡು ಬಂದಿದ್ದೆ. ಸರಿ ಬಸ್ಸು ಹೊರಡ ಮೇಲೆ ತಿನ್ನೋಣ ಅಂತೇಳಿ, ಯಾಕಂದರೆ ಇವಾಗಷ್ಟೇ ಕಾಫಿ ಮತ್ತು ಸಮೋಸ ಎಲ್ಲ ತಿಂದಿದ್ದರಿಂದ ಈಗೇನು ಹೊಟ್ಟೆ ಹಸಿಲ್ಲ ಅಂಥೇಳಿ ಹಾಗೆ ಒಂದು ಚಿಕ್ಕದಾಗಿ ಒಂದೊಂದು ವೀಡಿಯೋಸ್ ಮಾಡಿಕೊಂಡೆ. ನೋಡಿ, ಮನೆಯಿಂದ ನಾನು ಪುಳಿಯೋಗರೆ ತೊಗೊಂಡು ಬಂದಿದ್ದೆ. ಪುಳಿಯೋಗರೆ ಎಲ್ಲ ತಿಂದು ಮಲಗಿದ್ದು ಹೆಂಗೆ ಮಲಗಿದ್ವಿ ಅಂತ ಗೊತ್ತಾಗಲಿಲ್ಲ. ಬೆಳಗ್ಗೆ ಊಟಿಲೇ ನಾವು ಎದ್ದಿದ್ದು. ತುಂಬ ಚೆನ್ನಾಗಿತ್ತು. ನಾವು ಇವತ್ತು ಹೋಗ್ತಾ ಇರೋದು ಊಟಿ ನನಗೇನು ಹೊಸದಲ್ಲ. ನಾನು ಅಲ್ಲಿ 8 ವರ್ಷ ನಾನು ಅಲ್ಲಿ ಇದ್ದಿದ್ದರಿಂದ ಹೊಸ ಜಾಗ, ಹೊಸ ಜನ, ಹೆಂಗಿರುತ್ತೋ ಪ್ಲೇಸು, ಜಾಗ ಹೇಗಿರುತ್ತೋ ಅಂತ ಭಯನೇ ಇಲ್ಲ. ಯಾಕೆ ನಾನು 8 ವರ್ಷ ಅಲ್ಲೇ ಇದ್ದಿದ್ದರಿಂದ ನನಗಿದೇನು ಹೊಸ್ತು ಅಂತ ಅನ್ನಿಸ್ಲಿಲ್ಲ. ಮತ್ತು ನನಗೆ ಊಟಿ ನೋಡಬೇಕು ಅಂತ ಆಸೆ ಇತ್ತು. ಯಾಕಂದರೆ 8 ವರ್ಷ ಅಂತ ಬಂದಾಗ ಎಷ್ಟು ನಮಗೆ ಅಲ್ಲಿ ಅಟ್ಯಾಚ್ಮೆಂಟ್ ಇರುತ್ತೆ ಒಂದೊಂದು ಜಾಗ ಅಂತ ಬಂದಾಗ ನೋಡೋಕ್ಕೊಂದು ಖುಷಿ ಆಗುತ್ತೆ. ಇದು 5 ಗಂಟೆ ಬೆಳಗಿನ ಜಾವ. ನೋಡಿ, ಊಟಿಲಿ 5 ಗಂಟೆಗೇ ಅಂಗಡಿ ಎಲ್ಲ ತೆಗೆದಿರ್ತಾರೆ. ತಿಂಡಿ ಕಾಫಿ ಎಲ್ಲ ರೆಡಿ ಮಾಡ್ತಾ ಇರ್ತಾರೆ. 5 ಗಂಟೆಗೇ ರೆಡಿ ಮಾಡ್ತಾ ಇರ್ತಾರೆ ಊಟಿಲಿ. ನೋಡಿ, ಕ್ಲೈಮೇಟ್ ಅಂತೂ ಸೂಪರಾಗಿತ್ತು. ಮಳೆ ಬರ್ತಾನೆ ಇತ್ತು. ಇವಾಗಂತೂ ಮಳೆ ಟೈಮಲ್ವ ಊಟಿಲಿ, ಚುಮ್ಮು ಮಳೆ. ಎಷ್ಟು ಚೆನ್ನಾಗಿತ್ತು ಅಂದರೆ ಕ್ಲೈಮೇಟ್ ಅಂತೂ ಸೂಪರು. ನಾವು ಹೋಗೋ ಅಷ್ಟರಲ್ಲಿ 6 ಗಂಟೆ ಟೈಮಿಂಗ್ಸ್ ಕೊಟ್ಟಿದ್ದರು, ಬಸ್ ಟೈಮಿಂಗ್ಸು. ಇದು 5:15 ಇನ್ನೂ ಟೈಮಿಂಗ್ಸು. ನೋಡಿ, ಇದು ಬಂದು ಕುನ್ನೂರು ಬಸ್ ಸ್ಟಾಪ್. ಇದು ಊಟಿಲಿ ಕುನ್ನೂರು ಟು ಊಟಿ ಇರುತ್ತೆ. ನಾವು ಊಟಿಗೆ ಮಾಡ್ಕೊಳ್ಳಿಲ್ಲ, ಕುನ್ನೂರಿಗೆ ಕುನ್ನೂರಿಂದ ಹೋಗ್ತಾ ಇರೋದು. ಇದು ಬಂದು ಊಟಿಲಿ ಫೇಮಸ್ಸು ಛೋಟಾ ಟ್ರೈನ್ ಅಂತ. ಇದು ಒಂದು ಚಿಕ್ಕ ರೈಲ್ವೆ ಸ್ಟೇಷನ್ನು, ಛೋಟಾ ಟ್ರೈನ್ ಅಂತ. ದೊಡ್ಡದಲ್ಲ, ಚಿಕ್ಕದು ಮಕ್ಕಳೆಲ್ಲ ಕುತ್ಕೊಂಡು ಹೋಗೋವಂಥ ಛೋಟಾ ಟ್ರೈನು. ಇದು ರೈಲ್ವೆ ಸ್ಟೇಷನ್. ಇದು ನೋಡೋಕ್ಕೊಂಥರ ಖುಷಿ. ಇದರಲ್ಲೆಲ್ಲ ನಾವು ಹೋಗಿದ್ದೀವಿ. ಆದರೂ ಹೋದ್ರೂ ಪರವಾಗಿಲ್ಲ, ಇನ್ನೂ ಒಂದು ಸಲ ನೋಡಬೇಕು ಆ ಜಾಗ, ನಾವಿದ್ದಂಥ ಜಾಗ, ನಾವು ಓಡಾಡಿದಂಥ ಜಾಗ ಅಂತ ಖುಷಿ ಆಗುತ್ತೆ ಅಂಥೇಳಿ ಬಂದಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸ್ವಲ್ಪನೂ ಚೇಂಜಸ್ ಆಗಿಲ್ಲ. ಬಿಲ್ಡಿಂಗ್ಗಳು ಸ್ವಲ್ಪ ಮಾಡಿಸಿದ್ದಾರೆ ಬಿಟ್ಟರೆ ಆ ಹಚ್ಚ ಹಸಿರು ಎಲ್ಲ ಅದೇ ರೀತಿಯೇ ಇದೆ. ಈ ಥರ ಎಲ್ಲಿ ಸಿಗುತ್ತೆ ನೋಡೋಣ ಹೇಳಿ. ನೋಡಿ, ಎಷ್ಟು ಚೆನ್ನಾಗಿದೆ ಅಂದರೆ ಆ ಹಚ್ಚ ಹಸಿರಿನ ಮಧ್ಯೆ ಮನೆಗಳು ಇದೇ ಥರನೇ. ಅವಾಗ ಹೆಂಗಿತ್ತು, 8 ವರ್ಷದಿಂದ ಹೆಂಗಿತ್ತೋ ಇವಾಗಲೂ ಕೂಡ ಅದೇ ರೀತಿಯೇ ಇದೆ. ನೋಡಿ, ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬಾ ಖುಷಿ ಆಯಿತು. ನಾವು ಬಸ್ ಸ್ಟಾಪ್ ಸಿಕ್ತು, ನಾವು ಇಳ್ಕೊಂಡ್ವಿ. ಸರಿ, ಯಜಮಾನ್ರು ಇಲ್ಲೇ ಇರೋದ್ರಿಂದ ನಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ಅಂತೇಳಿ ಅವರು ಕಾರ್ ತೊಗೊಂಡು ಬಂದಿದ್ರು. ಯಾಕಂದರೆ ಅವ್ರಿಗೆ ಇವಾಗ ಇಲ್ಲೇ ಡ್ಯೂಟಿ ಇರೋದ್ರಿಂದ ನಮ್ಮನ್ನು ಕರ್ಸ್ಕೊಂಡಿರೋದು 15 ದಿವಸ. ಯಾಕಂದ್ರೆ ಲಾಸ್ಟು ಸರ್ವೀಸು ಅಂತ ಬಂದಾಗ ನಮ್ಮನ್ನು ಕರ್ಸ್ಕೊತಾರೆ. ಇಲ್ಲಿ ಫ್ಯಾಮಿಲೀಸ್ಗೆಲ್ಲನೂ ಫಂಕ್ಷನ್ಗಳಿರುತ್ತೆ. ಹಾಗಾಗಿ ನಾವು ಕೂಡ ಬಂದಿದ್ದೀವಿ ಫಂಕ್ಷನ್ ಅಟೆಂಡ್ ಮಾಡೋದಕ್ಕೆ. ನೋಡಿ, ಯಜಮಾನ್ರು ಬಂದು ನಮ್ಮನ್ನು ಕರ್ಕೊಂಡು ಹೋಗ್ತಾಯಿದ್ದಾರೆ. ರೂಮ್ ಬುಕ್ ಮಾಡಿದ್ವಿ. ನಾನು ಇಲ್ಲಿ 3 ವರ್ಷ ಎಲ್ಲಿದ್ನೋ ಅದ್ರ ಮೇಲ್ಗಡೆನೇ ನಮಗೆ ರೂಮ್ ಸಿಕ್ಕೈತೆ. ಅದು ಒಂದು ಚೆಂದ, ನನಗೆ ಖುಷಿ. ಯಾಕಂದರೆ ನಾವಿದ್ದಂಥ ಜಾಗದ ಮೇಲೆ ಮನೆ ಸಿಕ್ಕೈತೆ ಅಂದರೆ ಒಂದು ಖುಷಿನೇ ಆಗುತ್ತೆ. ಇದೆಲ್ಲ ಒಳಗಡೆ ನಾವು ಇರೋಂಥ ಜಾಗದಲ್ಲಿ ಬೆಳಗಿನ ಜಾವ ಎಲ್ಲ ಪಿ ಟಿಗಳು ಮಾಡ್ತಾಯಿರ್ತಾರೆ, ಓಡ್ತಾ ಇರ್ತಾರೆ, ಜಾಕಿಂಗ್ ಮಾಡ್ತಾಯಿರ್ತಾರೆ, ವಾಕಿಂಗ್ ಮಾಡ್ತಾಯಿರ್ತಾರೆ. ತುಂಬ ಚೆನ್ನಾಗಿದೆ. ಇದು ಚಿಕ್ಕದೊಂದು ಬೋಟಿಂಗ್ ಹೌಸ್ ಇದೆ. ಇಲ್ಲೂ ಕೂಡ ನಾನು ವಿಡಿಯೋನ ಶೇರ್ ಮಾಡ್ತೀನಿ ಬೋಟಿಂಗ್ ಹೋಗ್ಬೇಕಾದ್ರೆ. ಇದೊಂದು ಚಿಕ್ಕ ದೇವಸ್ಥಾನ. ಇಲ್ಲೆಲ್ಲ ಜಾಸ್ತಿ ಮುನೇಶ್ವರನ ದೇವಸ್ಥಾನ ಇರೋದ್ರಿಂದ ಇದೆಲ್ಲ ನಂಗೆ ದೇವಸ್ಥಾನ ಹಳೆಯದು. ಯಾಕಂದರೆ ನಾನು ಇಲ್ಲಿದ್ದಾಗ ಇಲ್ಲೆಲ್ಲ ಬಂದು ಪೂಜೆ ಮಾಡಿರೋದು ಉಂಟು. ಹಾಗಾಗಿ ನನಗಿದೇನು ಹೊಸ್ತಲ್ಲ. ಇಲ್ಲಿ ನಾವು ಇಲ್ಲೇ ನಾವು ಬುಕ್ ಮಾಡಿರೋದು. ಇದು ಬಂದು ಟ್ರಾವನ್ಕೋರ್ ಹೌಸ್ ಅಂತ. ಇಲ್ಲೇ ನಮಗೆ ಗೆಸ್ಟ್ ರೂಮ್ ಎಲ್ಲ ಸಿಗೋದು. ಯಾಕಂದರೆ ಇಲ್ಲಿಂದ ಸ್ವಲ್ಪ ಮುಂದೆ ಹೋಗ್ಬೇಕಾಗುತ್ತೆ. ನಮಗೆ ಎಲ್ಲೆಲ್ಲಿ ಓಡಾಡಬೇಕು ಅಲ್ಲೆಲ್ಲ ಹೋಗಬೇಕು ಅಂದರೆ ಮುಂದೆ ಹೋಗಬೇಕು. ಇದು ಬಂದು ಗ್ಯಾಸ್ ಏಜೆನ್ಸಿ ಅಂತ ಬರುತ್ತೆ. ಇಲ್ಲಿ ನಮಗೆ ಆರ್ಮಿಯವ್ರಿಗೆ ಗ್ಯಾಸ್ ಸಪ್ಲೈ ಆಗೋದೇ ಇಲ್ಲಿಂದ. ನೋಡಿ, ನಾವು ಮಾಡಿದಂಥ ರೂಮ್ಸ್ಗಳು ಇಲ್ಲೇ ಮಾಡಿದ್ದು. ಟ್ರಾವನ್ಕೋರ್ ಹೌಸ್ ಅಂತ. ತುಂಬ ಚೆನ್ನಾಗಿದೆ. ಸ್ವಲ್ಪನೂ ಚೇಂಜ್ ಆಗಿಲ್ಲ. ಜನಗಳು ಚೇಂಜ್ ಆಗಿರ್ತಾರೆ. ಯಾಕಂದರೆ 3 ವರ್ಷ ಆಗ್ತಿದ್ದಂಗೆ ಜನಗಳು ಇಲ್ಲಿಂದ ಹೋಗ್ತಾರೆ ಬಿಟ್ಟರೆ ಬಿಲ್ಡಿಂಗ್ಗಳೇನು ಚೆನ್ನಾಗಾಗಿಲ್ಲ. ನಾವು ಬರ್ತಿದ್ದಂಗೆ ನಮಗೊಂದು ನಾಯಿ ಫ್ರೆಂಡ್ ಆಯಿತು. ನೋಡಿ, ನಾವು ಬರ್ತಿದ್ದಂಗೆ ನಮ್ಮನ್ನೆಲ್ಲ ಬಿಡಲೇ ಇಲ್ಲ. ಅಷ್ಟು ತುಂಬ ಚೆನ್ನಾಗಿ ಈ ಥರ ಬಾಲೆಲ್ಲ ಅಳ್ಳಾಡಿಸ್ಕೊಂಡು ನಮ್ಮ ಮೇಲೆಲ್ಲ ಹತ್ಕೊಂಡು ತುಂಬ ಚೆನ್ನಾಗಿ ಪ್ರೀತಿ ಮಾಡ್ತಾಯಿತ್ತು ನಾಯಿ. ಸರಿ ಆಯಿತು ಅಂಥೇಳಿ ನೋಡಿ, ನಾವು ಇದ್ದಿದ್ದ ಮನೆ ಮೇಲುಗಡೆನೇ ನಮಗೆ ಗೆಸ್ಟ್ ರೂಮ್ ಸಿಕ್ಕೈತೆ. ಇಲ್ಲೆಲ್ಲ ನಾನು ಓಡಾಡಿ ನನ್ನ ಮಕ್ಕಳು ಆಡಿದಂಥ ಜಾಗದಲ್ಲೇ ನಮಗೆ ಮನೆ ಸಿಕ್ಕಿರೋದ್ರಿಂದ ತುಂಬ ಖುಷಿ ಆಯಿತು.
ಇದೇ ರೀತಿ ನಾನು ಮುಂದೆ ಒಂದೊಂದು ವೀಡಿಯೋಸ್ನ ನಾನು ಶೇರ್ ಮಾಡ್ತೀನಿ. ಇವಾಗ ರೂಮ್ಗೆಲ್ಲ ಹೋಗಿ ಟಿಫನ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಟಿಫನ್ ಇನ್ನೂ ರೆಡಿ ಆಗಿರಲಿಲ್ಲ ಅಂಥೇಳಿ ಹಾಗೆ ಒಂದು ಚಿಕ್ಕದಾಗಿ ಒಂದು ಸ್ವಲ್ಪ ದೂರ ಓಡಾಡ್ಕೊಂಡು ಬರೋಣ ಅಂಥೇಳಿ ನಾನು ನನ್ನ ಮಕ್ಕಳು ಹೊರಟಿದ್ದೀವಿ. ನೋಡ್ರಲ್ಲ ಫ್ರೆಂಡ್ಸ್, ಊಟಿ ಅಂತ ಅಂದರೆ ಏನೋ ಒಂಥರ ಖುಷಿ, ನಮಗೆ ಇಷ್ಟ ಆಗುತ್ತೆ. ಒಂದು ಸಲ 3 ವರ್ಷ ನಾನು ಇದೇ ಜಾಗದಲ್ಲಿ ಇದ್ರೂ ಕೂಡ ಮತ್ತೆ ಬರಬೇಕು ಅಂತ ಆಸೆ ಇತ್ತು, ಬಂದಿದ್ದೀನಿ. ಇನ್ನು ಎಲ್ಲೆಲ್ಲಿ ಹೋಗ್ತೀವಿ ಅಂತ ಗೊತ್ತಿಲ್ಲ, ಎಲ್ಲೆಲ್ಲಿ ಹೋಗ್ತೀನೋ ಅಲ್ಲಿದೆಲ್ಲ ವೀಡಿಯೋಸ್ನ ನಾನು ಶೇರ್ ಮಾಡ್ತೀನಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಊಟಿ ಪ್ಲೇಸ್ ಅಂದರೆ ಪ್ಲೇಸು. ಇಲ್ಲೆಲ್ಲ ನನ್ನ ಮಗಳದು ಬರ್ತಡೇ ಮಾಡಿದ್ವಿ. ಅವಳು 2 ವರ್ಷ ಇದ್ದಾಗ ಇದೇ ನಾವು ಗೆಸ್ಟ್ ಹೌಸಲ್ಲೇ ಅವಳಿಗೆ ಬರ್ತಡೇ ಮಾಡಿದ್ವಿ. ಇವಾಗ ಎಷ್ಟು ದೊಡ್ಡವಳಾಗಿದ್ದಾಳೆ ನೋಡಿ ಮಗಳು. ಈ ಕಡೆ ಎಲ್ಲ ಇದೇ ರೀತಿಯೇ ಇರೋದು, ಹಚ್ಚ ಹಸಿರಿನ ಮಧ್ಯೆ ಮನೆಗಳು, ಗಿಡಗಳು. ಇಲ್ಲೆಲ್ಲ ಈರುಳ್ಳಿ ಎಲ್ಲ ಬೆಳೀತಾರೆ. ನೀರು ನೋಡಿ, ಮಳೆ ನೀರು ಎಷ್ಟು ಚೆನ್ನಾಗಿ ಹರಿತಾ ಇದೆ ಅಂದರೆ ಆ ಸೌಂಡ್ ಕೇಳೋದಕ್ಕೆ ಒಂದು ಚೆಂದ, ಕುಡಿಬೋದು ಈ ನೀರು ಕೂಡ. ನಾನು ಅಲ್ಲೊಂದು ಅಣಬೆ ಬಿಟ್ಟಿತ್ತು, ಅದನ್ನು ತೆಗ್ದೆ, ನೋಡೋಣ ಹೆಂಗಿರುತ್ತೆ ಅಂತ. ಅಂದರೆ ಇದು ತಿನ್ನೋ ಅಣಬೆನೇ, ನಾವು ಟ್ರಿಪ್ಪಿಗೆ ಅಂತ ಬಂದಿರೋದ್ರಿಂದ ನಾವು ಅಡುಗೆ ಎಲ್ಲ ಮಾಡೋಕ್ಕಾಗೋದಿಲ್ಲ ಅಂಥೇಳಿ ತೆಗ್ದೆ. ಟಿಫನ್ ಆರ್ಡ್ರ್ ಮಾಡಿದ್ವಲ್ಲ, ಟಿಫನ್ ಎಲ್ಲ ಬಂದು ತಿಂದ್ಕೊಂಡು ಹೊರಟಿದ್ದೀವಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು. ಮುಂದೆ ವೀಡಿಯೋ ಶೇರ್ ಮಾಡ್ತೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾಯಿದ್ರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟವಾದದ್ದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ. ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ, ನಾನು ಅಷ್ಟೇ ಕೇಳ್ಕೊಳ್ಳೋದು. ಇಡ್ಲಿ ತೊಗೊಂಡಿದ್ವಿ, ಮಗಳು ಆಪಮ್ ತೊಗೊಂಡಿದ್ಲು, ಮಗ ದೋಸೆ ತೊಗೊಂಡಿದ್ದ. ಸೂಪರಾಗಿತ್ತು, ತಿಂಡಿ ಏನೋ ತುಂಬ ಚೆನ್ನಾಗಿತ್ತು. ಹಾಗಾಗಿ ವಿಡಿಯೋ ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತೀನಿ. ಮುಂದೆ ವಿಡಿಯೋನ ಶೇರ್ ಮಾಡ್ತೀನಿ. ಹೋಗಿ ಬರ್ತೀನಿ. ನಮಸ್ತೆ, ಬಾಯ್ ಬಾಯ್ ಫ್ರೆಂಡ್ಸ್.